ಬೆಂಗಳೂರಿನ ಶಿವಾಜಿ ನಗರದಲ್ಲಿ ನಡೆದ ಹಲ್ಲೆ ಪ್ರಕರಣವೊಂದರಲ್ಲಿ ಕಾರ್ಪೊರೇಟರ್ ಪುತ್ರನೇ ಪ್ರಮುಖ ಪಾತ್ರವನ್ನ ವಹಿಸಿದ್ದಾನೆ. ಆ ಘಟನೆಯಲ್ಲಿ 3 ಯುವಕರು ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದಾರೆ. ವಿಪರ್ಯಾಸ ಏನಂದ್ರೆ ಘಟನೆ ನಡೆದು 11 ದಿನವಾದರೂ ಕೂಡ ಪ್ರಮುಖ ಆರೋಪಿಯ ಬಂಧನವೇ ಆಗಿಲ್ಲ. ಅಷ್ಟಕ್ಕೂ ಆ ಘಟನೆ ನಡೆದದ್ದು ಕೇವಲ ಕ್ಷುಲ್ಲಕ ಕಾರಣಕ್ಕೆ. ಮಲ್ಲಸಂದ್ರದಲ್ಲಿ ನಡೆದ ಘಟನೆ ಹಸಿರಾಗಿರುವಾಗಲೇ ಶಿವಾಜಿನಗರದಲ್ಲಿ 11 ದಿನಗಳ ಹಿಂದೆ ಇಂಥದ್ದೇ ಮತ್ತೊಂದು ಕೃತ್ಯ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ನವೆಂಬರ್ 29ರಂದು ಶಿವಾಜಿನಗರದ ಸವೇರಾ ಟೀ ಸ್ಟಾಲ್ ಬಳಿ ಬೆಳಗ್ಗೆ 5:30 ಸುಮಾರಿಗೆ ಈ ಘಟನೆ ನಡೆದಿದೆ. ಈ ಘಟನೆಯಲ್ಲಿ 3 ಯುವಕರು ಗಂಭೀರವಾಗಿ ಹಲ್ಲೆಗೊಳಗಾಗಿದ್ರು. ಪಾದರಾಯನಪುರದ ರಾಹುಲ್, ದಿಲೀಪ್ ಹಾಗೂ ವಿನೋದ್ ಎಂಬ ಯುವಕರು ಚಾಕು ಇರಿತಕ್ಕೆ ಒಳಗಾಗಿದ್ರು. ಅವರೆಲ್ಲರೂ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅದರಲ್ಲೂ ರಾಹುಲ್ನ ಸ್ಥಿತಿ ತುಂಬಾನೇ ಗಂಭೀರವಾಗಿದೆ. ಅಂದ್ಹಾಗೆ ಈ ಯುವಕರ ಮೇಲೆ ಹಲ್ಲೆ ಮಾಡಿದ್ದು ಶಿವಾಜಿನಗರದ ಕಾರ್ಪೊರೇಟರ್ ಫರೀದಾ ಪುತ್ರ ಜಮಾಮ್ ಮತ್ತವನ ಗ್ಯಾಂಗ್. ಅಷ್ಟಕ್ಕೂ ಅಂದು ನಸುಕಿನಲ್ಲಿ ಶಿವಾಜಿನಗರದಲ್ಲಿ 3 ಯುವಕರ ಮೇಲೆ ಹಲ್ಲೆ ನಡೆದಿದ್ದು ತೀರಾ ಕ್ಷುಲ್ಲಕ ಎನಿಸೋ ಕಾರಣಕ್ಕೆ. ಬಡ್ಡೆ ಹುಡುಗರ ದಿಮಾಕು, ದೌಲತ್ತು ಹೇಗಿರುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಅಂದು ರಾಹುಲ್, ದಿಲೀಪ್ ಹಾಗೂ ವಿನೋದ್ ಟೀ ಕುಡಿಯೋದಕ್ಕೆ ಅಂತ ಪಾದರಾಯನಪುರದಿಂದ ಶಿವಾಜಿನಗರಕ್ಕೆ ನಸುಕಿನಲ್ಲೇ ಬಂದಿದ್ರು. ಶಿವಾಜಿನಗರದ ರಸಲ್ ಮಾರ್ಕೆಟ್ ಸಮೀಪದಲ್ಲೇ ಇರೋ ಸವೇರಾ ಹೋಟೆಲ್ ಬಳಿ ಅವರು ಟೀ ಕುಡಿತಾ ನಿಂತ್ಕೊಂಡಿದ್ರು. ಅದೇ ವೇಳೆಗೆ ಆ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದು ಜಮಾಮ್ ಮತ್ತವನ ಗ್ಯಾಂಗ್. ಇವರು ಬಂದ ಕೂಡಲೇ ರಾಹುಲ್ ಮತ್ತಾತನ ಸ್ನೇಹಿತರು ಕೆಲ ಕಾಲ ಜಮಾಮ್ ಮತ್ತಾತನ ಸ್ನೇಹಿತರನ್ನ ಪದೇ ಪದೇ ನೋಡಿದ್ದಾರೆ. ಕಾರಿನಲ್ಲಿ ಕೂತಿದ್ದ ಇವರನ್ನ ಅದ್ಯಾಕೋ ಅವರು ಬಿಟ್ಟು ಬಿಡದೆ ನೋಡ್ತಿದ್ರು ಅನ್ನೋದಕ್ಕೆ ಕಾರಣವಿಲ್ಲ. ಒಂದೇ ಸಮನೆ ತಮ್ಮನ್ನ ಗುರಾಯಿಸ್ತಿದ್ದಾರಲ್ಲ ಅನ್ನೋ ಕಾರಣವನ್ನೇ ಮುಂದಿಟ್ಟುಕೊಂಡು ಜಮಾಮ್ ಮತ್ತವನ ಗ್ಯಾಂಗ್ ರಾಹುಲ್ ಮತ್ತಾತನ ಗೆಳೆಯರ ವಿರುದ್ಧ ಜಗಳಕ್ಕಿಳಿಯಿತು. ಮೊದಲು ಮಾತಿನಿಂದಲೇ ಗಲಾಟೆ ಆರಂಭವಾಯಿತು. ನಮ್ಮ ಏರಿಯಾಗೆ ಬಂದು ಯಾಕೆ ಹೀಗೆ ನಮ್ಮನ್ನ ಗುರಾಯಿಸ್ತಿದ್ದೀರಾ, ಇಲ್ಲಿಂದ ಹೊರಡಿ ಅಂತ ಜಮಾಮ್ ಮತ್ತವನ ಗ್ಯಾಂಗ್ ರಾಹುಲ್ ಅಂಡ್ ಟೀಮ್ಗೆ ಎಚ್ಚರಿಕೆ ನೀಡಿದೆ. ಆದ್ರೆ ಅತ್ತಲಿಂದ ಅಷ್ಟೇ ಜಬರ್ದಸ್ತಾಗಿ ಇದು ಯಾರ ಏರಿಯಾನೂ ಅಲ್ಲ ಅನ್ನೋ ಉತ್ತರ ಬಂದಿದೆ. 2 ಕಡೆಯವರದ್ದು ಬಿಸಿ ರಕ್ತ ನೋಡಿ. ಮಾತಿಗೆ ಮಾತು ಬೆಳೆಯುತ್ತಿದ್ದ ಹಾಗೆ ಎಲ್ಲರೂ ಕೈ ಮಿಲಾಯಿಸಿ ಬಿಟ್ರು. ಈ ವೇಳೆ ರಾಹುಲ್, ದಿಲೀಪ್ ಹಾಗೂ ವಿನೋದ್ರನ್ನ ಚಾಕುವಿನಿಂದ ಇರಿದಿದ್ದಾನೆ ಜಮಾಮ್.
ಹೀಗೆ ಚಾಕುವಿನಿಂದ ಮೂವರಿಗೂ ಇರಿದು ಜಮಾಮ್ ಅಂಡ್ ಟೀಮ್ ಸ್ಥಳದಿಂದ ಕಾಲ್ಕಿತ್ತಿದೆ. ವಿಷಯ ತಿಳಿದ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ನೂರ್ ಎಂಬಾತನನ್ನ ಬಂಧಿಸಿದ್ದಾರೆ. ಆದರೆ ಪ್ರಕರಣದ ಪ್ರಮುಖ ಆರೋಪಿ ಜಮಾಮ್ ತಲೆಮರೆಸಿಕೊಂಡಿದ್ದಾನೆ. ಪೊಲೀಸರು ಕೂಡ ಆರೋಪಿಯನ್ನ ಬಂಧಿಸುವಲ್ಲಿ ಕೊಂಚ ಉದಾಸೀನತೆ ತೋರ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಿವೆ. ಜಮಾಮ್ ನಾಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಶಿವಾಜಿನಗರ ಕಾರ್ಪೊರೇಟರ್ ಫರೀದಾರನ್ನ ಸಂಪರ್ಕಿಸೋ ಪ್ರಯತ್ನವನ್ನು ನಾವು ಮಾಡಿದ್ವಿ. ಶಿವಾಜಿನಗರದ ಕಾರ್ಪೊರೇಟರ್ ಕಚೇರಿಗೆ ನಾವು ತೆರಳಿದಾಗ ಅಲ್ಲಿನ ಸಿಬ್ಬಂದಿಯಿಂದ ನಮಗೆ ಸೂಕ್ತ ಪ್ರತಿಕ್ರಿಯೆ ಸಿಗಲಿಲ್ಲ. ನಾನಾ ಸಬೂಬುಗಳನ್ನ ಹೇಳಿ ನಮ್ಮನ್ನು ಅಲ್ಲಿಂದ ಸಾಗಾಕೋ ಪ್ರಯತ್ನವನ್ನ ಮಾಡಿದ್ರು ಅಲ್ಲಿನ ಸಿಬ್ಬಂದಿ. ಹೀಗೆ ಕಾರ್ಪೊರೇಟರ್ ಆದವರು ಜನಸಾಮಾನ್ಯರ ಮೇಲೆ ಜಿದ್ದಿಗೆ ಬೀಳ್ತಿರೋದು ಬೆಂಗಳೂರಿನ ಪಾಲಿಗೆ ಆಗ್ಲಿ ಅಥವಾ ಬಿಬಿಎಂಪಿಯ ಪಾಲಿಗೆ ಆಗ್ಲಿ ಶೋಭೆ ತರುವ ವಿಚಾರವಲ್ಲ. ಏರಿಯಾದ ಏಳಿಗೆಯ ಜವಾಬ್ದಾರಿ ಹೊತ್ತವರು ಅಮಾಯಕರ ಪಾಲಿಗೆ ಇಂಥ ದುರ್ಗತಿ ತಂದೊಡ್ಡಿದ್ರೆ ನ್ಯಾಯ ಕೇಳೋದಾದ್ರೂ ಯಾರನ್ನ? ಬೆಂಗಳೂರು ಅದೆಷ್ಟು ನಿರ್ದಯಿ ಆಗ್ತಿದೆ ಅನ್ನೋದಕ್ಕೆ ಇಂಥ ಕಾರ್ಪೊರೇಟರ್ಸ್ಗಳು ಕಾರಣಕರ್ತರು ಅನ್ನೋದು ದುಃಖದ ಸಂಗತಿ. ಈ ಎರಡೂ ಪ್ರಕರಣಗಳು ಸದ್ಯ ತನಿಖೆಯ ಹಂತದಲ್ಲಿವೆ. ತನಿಖೆ ನಡೆಸ್ತಾ ಇರೋ ಪೊಲೀಸರು ತಪ್ಪು ಮಾಡಿದವರನ್ನ ಶಿಕ್ಷಿಸಲಿ, ದೊಡ್ಡವರ ಪ್ರಭಾವಕ್ಕೆ ಒಳಗಾಗದೆ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಲಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.